ಕಮೆಂಟ್ಸ್ ಮತ್ತೆ ಮೆಸೇಜಸ್ಗೆ ಕೊಲೆ ಆಗ್ತಿರೋ ಈ ಟೈಮ್ನಲ್ಲಿ ಇಶಾನಿ ಅವರು ಹೇಟರ್ಸ್ಗೆ ತಮ್ಮ ಸಾಂಗ್ಸ್ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ಆ ಸಾಂಗ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಗ್ ಬಾಸ್ ನ ಇಶಾನಿ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಇಶಾನಿ, ಹ್ಯಾಪಿ ಬರ್ತ್ಡೇ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಸೊ ಹೇಳಿ, ನಿಮ್ಮ ಸಾಂಗ್ ರಿಲೀಸ್ ಆಗಿದೆ, ಸಕ್ಕದಾಗಿತ್ತು, ಸಖತ್ ಕೌಂಟರು. ಅಂದ್ರೆ ಈಗ ಸಮಾಜದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿರೋಂಥದ್ದೇ, ಕಮೆಂಟ್ಸು ಮತ್ತೆ ಈ ಮೆಸೇಜಸ್ ಬರ್ತಿರೋಂಥದ್ದು ಕೊಲೆಗಳೇ ಆಗ್ತಾ ಇದೆ. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಹಾದಿ ತುಳಿದೆ, ಕೆಟ್ಟ ಹಾದಿ ತುಳಿದೆ ಒಂದು ಸಾಂಗ್ ಮೂಲಕ ಕೌಂಟರ್ ಕೊಟ್ಟಿದ್ದೀರಾ. ಸೊ ಏನ್ ಹೇಳ್ತೀರಾ? ಸೊ ನಾನು ಏನು ಹೇಳ್ಬೇಕಂದ್ರೆ, ಆಬ್ವಿಯಸ್ಲಿ ಈ ಹಾಡು ತುಂಬ ಬೋಲ್ಡ್ ಆಗಿದೆ, ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಆ್ಯಂಡ್ ನಾವು ಇದು ಎಷ್ಟೊಂದು ಲೈಕ್ ನೀವು ಹೇಳ್ತಿರಲ್ವ, ಎಷ್ಟೊಂದು ಕೊಲೆ ಎಲ್ಲ ಆಗ್ತಿದೆ. ಲೈಕ್ ಪೀಪಲ್ ಆರ್ ಡೈಯಿಂಗ್ ಆ್ಯಂಡ್ ಆಬ್ವಿಯಸ್ಲಿ ವಿಮೆನ್ನು ಎಲ್ಲ ತುಂಬ ಕೇಸಸ್ ಬಂದಿದೆ ರೀಸೆಂಟಾಗಿ. ಸೊ ನಾವು ಯಾವಾಗಲೂ ಸುಮ್ಮನಿದ್ರೆ ಎಲ್ಲರೂ ಜನಗಳು ಅಡ್ವಾಂಟೇಜ್ ತೊಗೋತಾರೆ. ನಾವು ಏನಾದರೂ ಹೇಳ್ಬೇಕಂತ, ಸೊ ನನ್ನ ಎಕ್ಸ್ಪ್ರೆಷನ್ನು ಥ್ರೂ ಮೈ ಮ್ಯೂಸಿಕ್. ಸೊ ನಾನು ರ್ಯಾಪ್ ಮಾಡಬೇಕಂದ್ರೆ ಈ ಎಲ್ಲ ಪದಗಳು ನಾನು ಯೂಸ್ ಮಾಡಿರೋದು ಇಟ್ಸ್ ಮೇನ್ಲಿ ಬಿಕಾಸ್ ಯಾಕೆಂದರೆ ಆ ಜನಗಳು ನನಗೂ ಯೂಸ್ ಮಾಡಿದ್ದಾರೆ, ಮತ್ತು ಎಷ್ಟೇ ಹೆಣ್ಮಕ್ಳಿಗೆ ಯೂಸ್ ಮಾಡಿರ್ತಾರೆ, ಅವ್ರಿಗೂ ಬೇಜಾರಾಗುತ್ತಲ್ವಾ. ಸೊ ಅವ್ರಿಗಿಂದನೂ ನಾವು ಎಲ್ಲರೂ ಸೇರಿಸ್ಕೊಂಡು ನಾವು ಬೆಳಿಬೇಕು, ಯುನೋ. ಆ್ಯಂಡ್ ಐಮ್ ಶೋರ್ ಇದು ಮೇಲ್ ಆಕ್ಟರ್ಸ್ ಇರಲಿ, ಫೀಮೇಲ್ ಆಕ್ಟರ್ಸ್ ಇರಲಿ, ಯಾರು ಇರಲಿ, ಈ ಥರ ಹೇಟ್ ಯಾರು ಲೈಕ್ ದಿ ಶುಡ್ ಟೇಕ್ ಇಟ್. ನಾವು ಓಕೆ ನಾವು ಹೇಟರ್ಸ್ಗೆ ಅಟೆನ್ಷನ್ ಕೊಟ್ಟರೆ ಅವರಿಂದ ವಾಪಸ್ ಬರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದ್ಸತಿ ಉತ್ತರ ಕೊಡ್ಬೇಕಷ್ಟೆ. ಇದು ನಾನು ಒಂದು ಉತ್ತರ ಕೊಟ್ಟಿದ್ದೀನಿ. ಅದಾದಮೇಲೆ ಐ ಓನ್ಲಿ ಹೋಪ್ ಅವ್ರಿಗೆ ಪ್ರೀತಿ ಹೆಂಗೆ ಕೊಡೋದಂತ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೆಲ್ಲ ಹೇಟು ಎಲ್ಲ ಸ್ವಲ್ಪ ಕಮ್ಮಿ ಆದರೆ ಆ್ಯಂಡ್ ವಿ ಸ್ಪ್ರೆಡ್ ಮೋರ್ ಲವ್, ಇಟ್ಸ್ ಬೆಟರ್. ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂದರೆ, ನಾನು ಬೋಲ್ಡಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಆ್ಯಂಡ್ ಐ ಮೇಕ್ ಶೋರ್ ನನ್ನ ಪಾಯಿಂಟು ಅದು ಪುಟ್ ಕ್ರಾಸ್ ಅಂತ. ನಾನು ಆ ಥರನೇ ಈ ಹಾಡು ಮೂಲಕ ಆ ಥರ ಬರೆದಿಟ್ಟಿರೋದು. ಸೊ ಇದು ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಕೈ ಕೌಂಟರ್ ಅಂತ. ಡೆಫಿನೆಟ್ ಹೌದು, ಎಸ್. ಯಾಕೆ ಅಂದರೆ ನನಗೆ ಆ್ಯಕ್ಚುಲಿ ತುಂಬ ಜಾಸ್ತಿ ಫೇಕ್ ಅಕೌಂಟ್ಸ್ ಎಲ್ಲ ಬಂದಿರೋದು. ಸೊ ನಾನು ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ, ಬಟ್ ಅವ್ರ ಫ್ಯಾನ್ಸು ಜನಗಳಲ್ವಾ, ಏನಕ್ಕೆ ಆ ಥರ ಕೆಟ್ಟದಾಗೆ ಮಾತಾಡಿದ್ರಿ ನೀವು? ಯಾಕೆ ನಮ್ಮನ್ನ ಎಷ್ಟು ಕಚರವಾಗಿ ಪದಗಳು ಯೂಸ್ ಮಾಡಿದ್ದೀರಾ? ಬರೀ ನನಗಲ್ಲ, ಎಷ್ಟೊಂದು ಜನಗಳು ಇದನ್ನ ಫೇಸ್ ಮಾಡ್ತಾರೆ. ಸೊ ಈ ಥರ ಫೇಸ್ ಮಾಡುವಾಗ ಯಾಕೆ ನೀವು ವಾಪಸ್ ಬರ್ತಾನೆ ಇರ್ತೀರಾ? ಯಾಕೆ ನೀವು ವಾಪಸ್ ಆ ಥರ ಮಾತಾಡ್ತಾನೆ ಇರ್ತೀರ? ನಿಮಗೇನು ಇಲ್ವಾ ಮಾಡೋಕ್ಕೆ? ಆಯಿತು, ಪರವಾಗಿಲ್ಲ, ಪ್ರೀತಿ ಕೊಡ್ತೀವಿ, ನೋ ಮ್ಯಾಟರ್ ವಾಟ್ ಇಟ್ ಇಸ್. ಅಟ್ ದ ಸೇಮ್ ಟೈಮ್ ಉತ್ತರ ಕೊಟ್ಟಿದ್ದೀನಿ, ಯಾಕೆಂದರೆ ನಮಗೂ ಎಫೆಕ್ಟ್ ಆಗುತ್ತೆ, ಹೆಣ್ಮಕ್ಳು ಥರ ನಮಗೂ ಎಫೆಕ್ಟ್ ಆಗುತ್ತೆ. ಸೊ ನಾವು ಸುಮ್ಮನೆ ಇದ್ದರೆ ದೇರ್ ಇಸ್ ನೋ ಪಾಯಿಂಟ್. ನಾವು ಎಷ್ಟು ಸುಮ್ಮನೆ ಇರೋದು, ಏನಾದರೂ ಹೇಳಲೇಬೇಕಲ್ವಾ? ನಾವು ಸುಮ್ಮನಿದ್ರೆ ನೀವು ಅಡ್ವಾಂಟೇಜ್ ತೊಗೋತೀರಾ. ಸೊ ನಾನು ಒಂದು ಸತಿ ಲೈಕ್ ನನಗೆ ನಾನು ಕನ್ನಡ ಇನ್ನೂ ಕಲಿತಾ ಇದ್ದೀನಿ, ನಾನು ಇಲ್ಲೇ ಬೆಳಿಬೇಕಂತ ನಾನು ಎಷ್ಟೊಂದು ಸತಿ ನಾನು ಹೇಳಿದ್ದೀನಿ. ಬಟ್ ನೀವೇ ನಮಗೆ ಅವಕಾಶ ಕೊಡ್ತಿಲ್ಲ ಅಂದರೆ, ನೀವೇ ನಮ್ಮ ಜೊತೆ ನಮಗೆ ಪ್ರೀತಿ ಕೊಡಬೇಕಲ್ಲ, ಯಾಕೆಂದರೆ ನಿಮ್ಮಿಂದಾನೇ ನಾವು ಬೆಳೆಯೋದು. ಸೊ ಅಟ್ ದ ಸೇಮ್ ಟೈಮ್ ನೀವು ಹೇಟ್ ಸ್ಪ್ರೆಡ್ ಮಾಡಿದ್ರೆ, ನಾವು ಹೇಟ್ ಸ್ಪ್ರೆಡ್ ಮಾಡಿದ್ರೆ, ಆ ಥರ ಎಲ್ಲ ಇಟ್ಸ್ ನಾಟ್ ಗುಡ್. ಸೊ ಏನಕ್ಕೆ ಇದು ಬರ್ತಿದ್ದೇನೆ ಅಂದರೆ, ಯು ಹ್ಯಾವ್ ಟು ಗೆಟ್ ಅ ಟೇಸ್ಟ್ ಆಫ್ ಯುವರ್ ಓನ್ ಮೆಡಿಸಿನ್ ಒಂದು ಸತಿ ಅಷ್ಟೇ. ಆಫ್ಟರ್ ದಿಸ್ ನಾನು ಬರೀ ಪ್ರೀತಿನೇ ಕೊಡ್ತೀನಿ. ಹೋಪ್ಫುಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರ, ಯಾಕೆಂದರೆ ಹೆಣ್ಮಕ್ಳಿಗೂ ತುಂಬ ಇದು ನನಗೆ ನಿಜ ಹೇಳ್ಬೇಕಂದ್ರೆ ನನಗೆ ಜಾಸ್ತಿ ಮೆಂಟಲ್ ಸ್ಟ್ರೆಸ್ ಆಗಿತ್ತು. ಅದೆಲ್ಲ ಎಪಿಸೋಡ್ ಎಲ್ಲ ಆದಮೇಲೆ ಬಿಗ್ ಬಾಸಲ್ಲಿ ನಾನು ಡಿಪ್ರೆಷನಲ್ಲಿ ಹೋಗಿದೆ. ನಾನು ಆಂಗ್ಸೈಟಿ ಇತ್ತು, ನನಗೆಲ್ಲ ಇತ್ತು. ಆ್ಯಂಡ್ ಯು ನೋ ಲೈಕ್ ನಮ್ಮ ಅಪ್ಪ ಅಮ್ಮ ನಾನು ನೋಡಿದ್ದಾರೆ, ನಾನು ಟಿ ವಿನ ನೋಡಿಕೊಂಡು ನಾನು ಬಿಕ್ಕಿ ಅಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ನಾನು ಏನು ಯಾವ ಥರ ಏನು ಮಾತಾಡಿದೆ ಅಂತ. ನನಗೆ ಅಷ್ಟು ಯುನೋ ಐ ವಾಸಂಟ್ ಸೋ ವೇರ್. ಸೊ ಅದಾದಮೇಲೆ ನನಗೆ ನನಗೆ ಅರ್ಥ ಆಯಿತು. ಮತ್ತು ಸುದೀಪ್ ಸರಿಂದ ನನಗೆ ಹೆಲ್ಪ್ ಆಗಿತ್ತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸುದೀಪ್ ಸರ್, ಥ್ಯಾಂಕ್ ಯು. ಇದಾದಮೇಲೆ ಲೈಕ್ ಡೆಫಿನೆಟ್ ಆಗಿ ವಿ ಹ್ಯಾವ್ ಟು ಸ್ಪ್ರೆಡ್ ಲವ್. ಆ್ಯಂಡ್ ಹೆಣ್ಮಕ್ಳು ಜೊತೆಗಿರ್ಬೇಕಂತ ನನಗೆ ತುಂಬ ಆಸೆ. ನಾವು ಯಾವಾಗಲೂ ನಾವು ಕಾಂಪಿಟೇಷನ್ ಥರ ನಾವು ನೋಡಬಾರ್ದು. ಲೆಟ್ ಅಸ್ ಸ್ಪ್ರೆಡ್ ಲವ್ ನೋ ಮ್ಯಾಟರ್ ವಾಟ್. ಆ್ಯಂಡ್ ನಂಗೆ ಗೊತ್ತು ಈ ಹಾಡು ತುಂಬ ಬೋಲ್ಡ್ ಆಗಿದೆ, ಬಟ್ ಉತ್ತರ ಕೊಡಲೇಬೇಕಿತ್ತು. ಸೊ ದಿಸ್ ಇಸ್ ಆನ್ ಬಿಹಾಫ್ ಆಫ್ ಆಲ್ ದ ವಿಮೆನ್.